ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಜೋರಾಗಿದೆ ನವೆಂಬರ್ ಕ್ರಾಂತಿ ಕಿಚ್ಚು. ರಾಜಕೀಯ ಶಕ್ತಿಗೆ ಯಾಗದ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಸಿಎಂ ಆಗಲಿ ಅಂತ ಬಳ್ಳಾರಿಯಲ್ಲಿ ಹೋಮ ಹವನ ನಡೆಸಲಾಗ್ತಾ ಇದೆ. ಬಳ್ಳಾರಿಯ ಅಮೃತೇಶ್ವರ ದೇಗುಲದಲ್ಲಿ ಯಾಗ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ನಡೀತಾ ಇರೋ ಬೃಹತ್ ಯಾಗ ಇದು. ಡಿಕೆಶಿ ಸೂಚನೆ ಮೇರೆಗೆ ಬುಡಾ ಅಧ್ಯಕ್ಷರು ಈ ಹೋಮ ಹವನ ನಡೆಸ್ತಾ ಇದ್ದಾರೆ. 5 ಹೋಮಕುಂಡ ರಚಿಸಿ ಅರ್ಚಕರು ಬಳ್ಳಾರಿಯಲ್ಲಿ ಹೋಮ ನಡೆಸ್ತಾ ಇದ್ದಾರೆ. ಶ್ಯಾಮಲಾ, ಚಂಡಿಕಾ, ರುದ್ರಯಾಗ, ಸುದರ್ಶನ, ಗಣಪತಿ ಹೋಮ ನಡೆಸಲಾಗ್ತಾ ಇದ್ದು ಆಂಧ್ರ, ತೆಲಂಗಾಣ, ತಮಿಳುನಾಡಿನಿಂದ ಅರ್ಚಕರು ಬಂದಿದ್ದಾರೆ. 2 ದಿನ ಈ ಕುಂಡದಲ್ಲಿ ವಿಶೇಷ ಪೂಜೆ, ಹೋಮ ಮತ್ತು ಹವನಗಳು ನೆರವೇರುತ್ತೆ. ಇನ್ನು ತೆಲಂಗಾಣ ಸಿಎಂ ಕೆಸಿಆರ್, ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ, ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಮತ್ತು ಚಂದ್ರಬಾಬು ನಾಯ್ಡು ಇದೇ ಯಾಗ ಮಾಡಿಸಿ ಸಿಎಂ ಆಗಿದ್ರಂತೆ. ಅದೇ ರೀತಿ ಯಾಗ ಮಾಡಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ನಾಳೆ ಬಳ್ಳಾರಿ ಪ್ರವಾಸ ಇದೆ. ಆ ಸಂದರ್ಭದಲ್ಲಿ ಈ ಯಾಗದ ಸ್ಥಳಕ್ಕೆ ಹೋಗಿ ಆಶೀರ್ವಾದ ಪಡೆಯೋ ಸಾಧ್ಯತೆಯೂ ಇದೆ. ನವೆಂಬರ್ ಕ್ರಾಂತಿ ಮಧ್ಯೆಯೇ ತುಳುನಾಡಿನ ದೈವ ಭವಿಷ್ಯ ನುಡಿದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೇಗ ಸಿಎಂ ಆಗ್ತಾರೆ ಎಂದಿದೆ ದೈವ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ಶ್ರೀ ಗುರು ಗಿರಿ ಸನ್ನಿಧಿಯಲ್ಲಿ ದೈವ ನುಡಿದಿರೋದು. ಡಿಕೆಶಿ ಯಾವಾಗ ಸಿಎಂ ಆಗ್ತಾರೆ ಅಂತ ದೈವಕ್ಕೆ ಪ್ರಶ್ನೆ ಕೇಳ್ತಾರೆ. ನನ್ನ ಮೇಲೆ ನಂಬಿಕೆ ಇಡಿ, ಆದಷ್ಟು ಬೇಗ ಉನ್ನತ ಸ್ಥಾನಕ್ಕೆ ಏರ್ತಾರೆ, ಈಗಾಗಲೇ ಭವಿಷ್ಯ ನುಡಿದಾಗಿದೆ ಅಂದಿದ್ದಾರೆ. ಅದೆಲ್ಲ ವಿಚಾರ ಆಯ್ತಲ್ಲ, ಅದಾಗ ವಿಚಾರವೆಲ್ಲ ಆಯ್ತು. ಆದಷ್ಟು ಬೇಗ ಅವ್ರು ಮಾಡಿದಂತಹ ಪ್ರಯತ್ನ ಇಷ್ಟವರೆಗೆ ಏನಾದ್ರು ಕುಂಠಿತವಾಗಿದ್ರು ಸಹ ಇನ್ನು ಮುಂದಕ್ಕೆ ಮಾಡುವಂತಹ ಪ್ರಯತ್ನಕ್ಕೆ ಫಲಿತಾಂಶ ನಾನು ಕೊಡ್ಕೊಂಡ್ ಬರ್ತೇನೆ ಅಂತೇಳಿ ಅನುಗ್ರಹ ಆಯ್ತು. ಅವ್ರು ಯಾವಾಗ ಅದನ್ನು ಅನುಷ್ಠಾನದ ಅದರಲ್ಲಿ ಕೂರ್ತಾರ, ಸನ್ನಿಧಾನಕ್ಕೆ ಕೆಲವೊಂದು ವಿಚಾರ ಎಲ್ಲ ತಿಳಿಸಿಕೊಟ್ಟಿದ್ದಾನೆ. ಅದು ಇವರ ಕೇಳಿ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಚಾಚು ತಪ್ಪದೆ ಅವರನ್ನು ನಡ್ಕೊಳ್ಳಿಕ್ಕೆ ಹೇಳಿ ಒಂದು ಕಾಲದವರೆಗೆ ಪ್ರಯತ್ನಕ್ಕೆ ಫಲ ಪರಮಾತ್ಮ ಒದಗಿಸಿಕೊಂಡು ಬರ್ತಾನಂತೆ. ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆ ಪ್ರಸಾದವನ್ನು ಹಿಡ್ಕೊಳ್ಳಿ, ಆದಷ್ಟು ಶೀಘ್ರತೆಯಲ್ಲಿ ಅವರ ಉನ್ನತ ಸ್ಥಾನಕ್ಕೆ ಕೂರಿಸುವಂತ ಜವಾಬ್ದಾರಿಗೆ ನಮ್ಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.